ಅಂದರೆ ನೀನು ಹೇಳೋ ಪ್ರಕಾರ ಎಲ್ಲ ಗೊತ್ತಿದ್ದು ಮಹೇಂದ್ರ ಮಾವನೇ ಈ ಕೆಲಸ ಮಾಡಿದ್ದಾನೆ ಅಂತ. ಆದರೆ ಅವನು ಯಾಕಿಂತ ಕೆಲಸ ಮಾಡ್ತಾನೆ? ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ಯಾಕೆ ಹೀಗೆ ಮಾಡಿದಾರೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಂಡಿಡ್ದೇ ಹಿಡಿತೀನಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ದುಷ್ಯಂತನ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡಿದ್ಯಾ? ದುಷ್ಯಂತು ಮಹೇಂದ್ರ ಮಾವನ ಹತ್ರ ಏನೇನೋ ಗುಟ್ಟಾಗಿ ಮಾತಾಡ್ತಾ ಇರ್ತಾನೆ. ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಆದ್ರೆ ಆಗಿಲ್ಲ. ಅಷ್ಟೇ ಅಲ್ಲ, ದುಷ್ಯಂತ್ ಯಾವಾಗಂದ್ರೆ ಆವಾಗ ಕಾರ್ ತೆಗಿತಾನೆ, ಎಲ್ಲೋ ಹೋಗ್ತಾನೆ, ಯಾವಾಗಲೂ ಬರ್ತಾನೆ. ಬಂದ ತಕ್ಷಣ ಮಾವನ ಹತ್ರ ಕಮ್ಯುನಿಕೇಟ್ ಮಾಡ್ತಾನೆ. ಯಾಕೆ ಹೇಳು? ಯಾಕಿರ್ಬೋದು ಹೇಳು? ವಿಷಯ ಏನು ಅಂತ ನನಗೀಗ ಪಕ್ಕಾ ಗೊತ್ತಾಯ್ತು. ನನಗೆ ಕರೆಕ್ಟ್ ಅಂತ ಈಗಲಾದ್ರೂ ಒಪ್ಕೋತೀಯ ತಾನೆ? ಅಂಜು, ಪೆದ್ದಾಗಿ ಏನೇನೋ ಮಾತಾಡಬೇಡ. ನಮ್ಮ ಮನೇಲಿ ಹಣಕಾಸಿನ ವ್ಯವಹಾರ ಎಲ್ಲ ಯಾರೇ ನೋಡ್ಕೊಳ್ಳೋದು? ಅಣ್ಣಯ್ಯ ತಾನೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ದುಷ್ಯಂತನಿಗೂ ಬಿಟ್ಕೊಡ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ದುಷ್ಯಂತ ಅಷ್ಟು ದೊಡ್ಡವನು ಅಲ್ಲ. ಅವನು ಇನ್ನೂ ಇದರಲ್ಲೆಲ್ಲ ಪಳಗಬೇಕು. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಅಣ್ಣ ಅವನಿಗೆ ಗೈಡ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ರಾತ್ರಿ 12 ಗಂಟೆಗೆ ಎದ್ದು ಹೋಗ್ತಾನೆ. ಅಷ್ಟೊತ್ತಲ್ಲಿ ಎಂಥ ಬಿಸ್ನೆಸ್ ಹೇಳು? ಅದು ಸಾಲದು ಅಂತ ಒಂದೇ ಮನೇಲಿದ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರೆ. ಯಾಕೆ ಹೇಳು? ನಮ್ ಗಮನ ಅವ್ರ ಕಡೆ ಹೋಗದೆ ಇರಲಿ ಅಂತ. ನನ್ನ ಮಾತು ಕೇಳು, ಅವರಿಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ವಿಷಯ ಆಗಿದ್ದಿದ್ರೆ ಅಷ್ಟೊಂದು ಮುಚ್ಚುಮರೆ ಯಾಕೆ? ಏನೋ ಒಂದೇ ಮನೇಲಿ ಇದ್ಕೊಂಡು ಇಬ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರ? ನಿನ್ನ ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಮಾಮ್, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನು ಮಹೇಂದ್ರ ಮಾವನ್ ಡೀಪಾಗಿ ಅಬ್ಸರ್ವ್ ಮಾಡು. ಬೇಕಿದ್ರೆ ಮಹೇಂದ್ರ ಮಾವನ ಹತ್ರ ಆದಿತ್ಯ ಎಲ್ಲಿ ಅಂತ ಕೇಳು. ಆಗ ಮಹೇಂದ್ರ ಮಾವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡು. ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ಅಂತ. ಎಲ್ಲ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಂತ ಇದನ್ನು ಸುಮ್ಮನೆ ಬಿಡೋವಂಥ ವಿಷಯನೂ ಅಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ಹ್ಯಾಂಡ್ಲ್ ಮಾಡಲೇಬೇಕು. ಇಲ್ಲಾಂದರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗುತ್ತೆ. ಹೌದು ಮಾವ. ಹಾಗೂ ಒಂದು ವೇಳೆ ನಿಮ್ಮ ಮಾವ ಆ ಮಹೇಂದ್ರ ವರ್ಮಾ ನನಗೂ ಗೊತ್ತಿಲ್ಲದೆ ಏನಾದರೂ ನವರಂಗಿ ಆಟ ಆಡ್ದ ಅಂದರೆ ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನನಗೆ ಆಸ್ತಿ ಮುಂದೆ ಎಲ್ಲ ಸಂಬಂಧಗಳು ಬುಲ್ಶಿಟ್. ಇವರೆಲ್ಲ ಇಲ್ಲ ಅಂದರೂ ಬದುಕ್ಬೋದು, ಆದರೆ ಈ ಐಫೈ ಲೈಫನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಮಾವ್. ಇವತ್ತಿಂದ ನನ್ನ ಹದ್ದಿನ ಕಣ್ಣು ನಿಮ್ಮ ಮಾವ ಮಹೇಂದ್ರ ವರ್ಮನ್ ಮೇಲಿರುತ್ತೆ. ಆ ವಸುಂಧರನ ಬೇಕಾದರೆ ಯಾಮಾರಿಸ್ಬಹುದು, ಆದರೆ ಈ ಚಂದ್ರಕಲ್ಲನ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೂ ಮೊದಲು ನೀನು ಹೇಳ್ತಾ ಇರೋದ್ರಲ್ಲಿ ಎಷ್ಟು ನಿಜ ಇದೆ ಅನ್ನೋದನ್ನ ಕಂಡು ಹಿಡಿತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ದೊಡ್ಡ ಅಂಶ ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ ತೊಂದರೆ ಇಲ್ಲ ಎತ್ತು ಬಿಡು ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ ಅಲ್ಲ ಶಿವ ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ ಏಯ್ ವಾಯ್ಸ್